ನಮ್ಮ ಸರ್ಕಾರ ಜಾತಿ ಗಣತಿ ಪ್ರಕಾರ ಏನೀಗ ಕಾಂತರಾಜ್ ಅವರ ವರದಿ ಇದೆ, ಆ ವರದಿಯನ್ನು ಅನುಷ್ಠಾನ ಮಾಡಲಿಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಿಮ್ಮೆಲ್ಲರಿಗೂ ಪ್ರಯತ್ನ ಮಾಡಿದ್ದಾರೆ ಸಂತರುಗಳು, ಸಮಾಜ ಸುಧಾರಕರು, ಆಮೇಲೆ ದಾರ್ಶನಿಕರು. ಈ ಸಮಾಜದಲ್ಲಿ ಬಹಳ ಜನ ಬಂದು ಹೋಗಿದ್ದಾರೆ. ಬುದ್ಧನಿಂದ ಹಿಡಿದು ಇವತ್ತಿನವರಿಗೆ ಅನೇಕ ಜನ ಪ್ರಯತ್ನಗಳನ್ನು ಮಾಡಿದ್ದಾರೆ. ಆದರೆ ಕನಕದಾಸರು ಏನು ಹೇಳಿದ್ರು ಈ ಜಾತಿ ವ್ಯವಸ್ಥೆ ಬಗ್ಗೆ? ಕುಲವೆಂದು ಒಡೆದಾಡದಿರಿ, ಕುಲದ ನೆಲೆಯನ್ನೇನಾದರೂ ಬಲ್ಲಿರ 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 ಅಂತ ಪ್ರಶ್ನೆ. ಕುಲ ಅಂತ ಯಾಕ್ರಪ್ಪ ಹೊಡೆದಾಡ್ತೀರಿ? ಆ ಜಾತಿ ಈ ಜಾತಿ ಅಂತ ಯಾಕೆ ಹೊಡೆದಾಡ್ತೀರಿ? ಕುಲದ ನೆಲೆಯನ್ನೇನಾದರೂ ಬಲ್ಲಿರ ಬಲ್ಲಿರ ಅಂತೇಳಿ ಪ್ರಶ್ನೆಯನ್ನು ಕೇಳಿದ್ರು. ಯಾಕಂತಂದ್ರೆ ಅಂಬೇಡ್ಕರ್ ಇರ್ಬೋದು, ಕನಕದಾಸ್ ಇರ್ಬೋದು, ನಾರಾಯಣ ಗುರು ಇರ್ಬೋದು, ಈ ಜಾತಿ ವ್ಯವಸ್ಥೆಯಿಂದ ಅವಮಾನಕ್ಕೆ ಅವಹೇಳನೆಗೆ ಒಳಗಾಗಿದ್ದಂಥವ್ರು. ಜಾತಿ ವ್ಯವಸ್ಥೆಯ ಪರಿಣಾಮವಾಗಿ, ಯಾಕಂದರೆ ನಮ್ಮಲ್ಲಿ ವರ್ಣ ವ್ಯವಸ್ಥೆ ಬಹಳ ವರ್ಷಗಳ ಕಾಲ ಇತ್ತು. ಆ ವರ್ಣ ವ್ಯವಸ್ಥೆಯ ಕಾರಣಕ್ಕೋಸ್ಕರನೇ ಶೂದ್ರ ವರ್ಗದ ಜನ ಅಕ್ಷರ ಸಂಸ್ಕೃತಿಯಿಂದ ವಂಚಿತರಾದ. ಅವ್ರಿಗೆ ಎಲ್ರಿಗೂ ಅವಕಾಶ ಸಿಕ್ಕಲಿಲ್ಲ, ಸಮಾನ ಅವಕಾಶಗಳು ಸಿಕ್ಕಬೇಕಾಗಿತ್ತು. ಈ ವರ್ಣ ವ್ಯವಸ್ಥೆಯ ಕಾರಣಕ್ಕೋಸ್ಕರ ಎಲ್ರಿಗೂ ಸಮಾನ ಅವಕಾಶಗಳು ಸಿಕ್ಕಲಿಲ್ಲ. ಯಾರು ಹುಟ್ಟುತ್ತಾ ದಡ್ಡರಲ್ಲ. ಹಾಗಿದ್ರೆ ವ್ಯಾಸ ಮಹಾಭಾರತ ಬರೆಯೋಕ್ಕಾಯ್ತಿತ್ತ? ಮಹಾಭಾರತ ಬರೆಯೋಕ್ಕಾಯ್ತಿತ್ತ? ವಾಲ್ಮೀಕಿಯವರು ರಾಮಾಯಣ ಬರೆಯೋಕ್ಕಾಯ್ತಿತ್ತ? ಕಾಳಿದಾಸ ಶಾಕುಂತಲ ನಾಟಕ ಬರೆಯೋಕ್ಕಾಗ್ತಿತ್ತ? ಸಂಸ್ಕೃತದಲ್ಲಿ ಬರೆಯಕ್ಕೆ ಸಾಧ್ಯನೇ ಆಯ್ತಿರ್ಲಿಲ್ಲ. ಅದರಿಂದ ಹುಟ್ಟಿನಿಂದ ಯಾರೂ ಕೂಡ ಕಳಪೆ ಅಲ್ಲ, ದಡ್ಡರಲ್ಲ. ಆದರೆ ಅವಕಾಶ ಸಿಕ್ಕಬೇಕು ಅಷ್ಟೇ. ಈಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಓದ್ಕೊಂಡಿದ್ರಿಂದ, ಮೇಧಾವಿ ಆದ್ರಿಂದ, ಅವಕಾಶ ಸಿಕ್ಕಿದ್ರಿಂದ ನಮ್ಮ ದೇಶಕ್ಕೆ ಬೇಕಾದಂಥ ಸಂವಿಧಾನ ಕೊಡಲಿಕ್ಕೆ ಸಾಧ್ಯ ಆಯಿತು. ಒಂದು ವೇಳೆ ಆ ಸಂವಿಧಾನ ಸಿಕ್ಕದೇ ಹೋಗಿದ್ರೆ ನಮ್ಮನ್ನು ಯಾರು ರಕ್ಷಣೆ ಮಾಡ್ತಿದ್ದವರು? ವರ್ಣ ವ್ಯವಸ್ಥೆಯಲ್ಲಿ ನಮ್ಗೆ ರಕ್ಷಣೆ ಸಿಕ್ತಿತ್ತ? ಸಂವಿಧಾನ ಬಂದ ಮೇಲೆ ರಕ್ಷಣೆ ಸಿಕ್ಕಿರ್ತಕ್ಕಂಥದ್ದು. ಅದಕ್ಕಿಂತ ಮೊದಲು ನಮಗೆ ರಕ್ಷಣೆ ಇರಲಿಲ್ಲ. ನಾನಿವತ್ತು ಮುಖ್ಯಮಂತ್ರಿ ಆಗಿರಬೇಕಾದ್ರೆ, ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆಗಿರಬೇಕಾಗಿದ್ರೆ ಈ ಸಂವಿಧಾನನೇ ಕಾರಣ ಅಂತಕ್ಕಂಥದ್ದನ್ನು ಮರೀಲಿಕ್ಕೆ ಸಾಧ್ಯ ಇಲ್ಲ. ಇವರೆಲ್ಲ MLAಗಳು ನಾವೆಲ್ಲ ಆಗಬೇಕಾದ್ರೆ, ನಮಗೆಲ್ಲ ಹಕ್ಕುಗಳು ಸಿಕ್ಕಬೇಕಾದ್ರೆ, ನಮಗೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತಕ್ಕಂಥ ಅವಕಾಶಗಳು ಸಿಕ್ಕಬೇಕಾದ್ರೆ ಎಲ್ರಿಗೂ ಸಮಾನ ಅವಕಾಶ ಸಿಕ್ಕಿದ್ದು. ಅದಕ್ಕೋಸ್ಕರವಾಗಿ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಹೇಳಿದ್ರು ಅಂತಂದರೆ, ಈಗ ರಾಜಕೀಯವಾಗಿ ಸಮಾನತೆ ಬಂದಿದೆ ಸಂವಿಧಾನ ಬಂದ ಮೇಲೆ ಅಲ್ವಾ? ಒಂದು ಓಟು ಒಂದು ಬೆಲೆ. ನನಗೂ ಒಂದೇ ಓಟು, ಜೈಸಿಮನ್ಗೂ ಒಂದೇ ಓಟು, ರಾಷ್ಟ್ರಪತಿಗೂ ಒಂದೇ ಓಟು, 4ನೇ ದರ್ಜೆ ಕೆಲಸ ಮಾಡ್ತಕ್ಕಂಥವ್ರಿಗೂ ಒಂದೇ ಓಟು, ರಾಷ್ಟ್ರಪತಿಗೂ ಒಂದೇ ಓಟು, ನನಗೂ ಒಂದೇ ಓಟು, ಕೆಳಗಡೆ ಇರ್ತಕ್ಕಂಥವ್ರಿಗೂ ಕೂಡ ಒಂದೇ ಓಟು. ಆದರೆ ಆರ್ಥಿಕವಾಗಿ ಆ ಥರ ಪರಿಸ್ಥಿತಿ ಇಲ್ಲ, ಸಾಮಾಜಿಕವಾಗಿ ಆ ಪರಿಸ್ಥಿತಿ ಇಲ್ಲ. ಇದೆಯಾ? ಆರ್ಥಿಕವಾಗಿ ಆ ಪರಿಸ್ಥಿತಿ ಇದೆಯಾ? ಬಡವರಿದ್ದಾರೆ, ಶ್ರೀಮಂತರಿದ್ದಾರೆ, ಮೇಲ್ಜಾತಿ ಇದೆ, ಕೆಳಜಾತಿ ಇದೆ. ಅದರಿಂದ ಸಾಮಾಜಿಕ ಅಸಮಾನತೆ ಮತ್ತು ಆರ್ಥಿಕ ಅಸಮಾನತೆ ಈ ಸಮಾಜದಲ್ಲಿ ಇರೋದ್ರಿಂದ ಈ ಅಸಮಾನತೆ ಎಲ್ಲಿವರೆಗೆ ಇರ್ತದೆ, ಎಲ್ಲಿವರೆಗೆ ಜಾತಿ ವ್ಯವಸ್ಥೆ ಇರ್ತದೆ, ಅಲ್ಲಿವರೆಗೆ ಸಮಾನತೆ ಬರಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಹೇಳಿದ್ರು ಅಂತಂದರೆ, ಬರೀ ನಮಗೇನೋ ರಾಜಕೀಯ ಸ್ವಾತಂತ್ರ್ಯ ಬಂದಿದೆ,
ಈ ಸ್ವಾತಂತ್ರ್ಯ ರಾಜಕೀಯವಾಗಿ ಸ್ವಾತಂತ್ರ್ಯ ಬಂದಿದೆಯಲ್ಲ, ಇದು ಯಶಸ್ಸನ್ನು ಕಾಣಬೇಕಾದರೆ, ಇದು ಸಾರ್ಥಕ ಆಗಬೇಕಾದ್ರೆ ಪ್ರತಿಯೊಬ್ಬರಿಗೂ ಕೂಡ ಸಾಮಾಜಿಕ ಆರ್ಥಿಕ ಸಬಲತೆ ಬಂದಾಗ ಮಾತ್ರ ರಾಜಕೀಯ ಸ್ವಾತಂತ್ರ್ಯ ಬಂದದಕ್ಕೆ ಸಾರ್ಥಕ ಆಗ್ತದೆ, ಇಲ್ಲಿಯವರು ಆಗಲ್ಲ. ಅದಕ್ಕೆ ನಾವು ಏನು ಮಾಡೋದು, ಈಗ ಬಸವಾದಿ ಶರಣರು ಈಗ ಏನು ಹೇಳಿದ್ರು ನೋಡಿ, ನಾರಾಯಣ ಗುರುಗಳು ಅವರು ಈಳುವರ ಜಾತಿಯವರು, ಈಳುವರ ಜಾತಿ ಕೇರಳದವರು. ಅವ್ರು ಏನು ಹೇಳಿದ್ರು, ಒಂದೇ ಜಾತಿ, ಒಂದೇ ದೇವರು, ಒಂದೇ ಧರ್ಮ. ಬೇರೆ ಇದೆಯಾ? ಒಂದೇ ಜಾತಿ, ಒಂದೇ ದೇವರು, ಒಂದೇ ಧರ್ಮ. ಇದನ್ನೇ ಹೇಳಿದ್ರು ನಾರಾಯಣ ಗುರುಗಳು. ಬಸವಣ್ಣವರು ಇವನಾರವ ಇವನಾರವ ಅಂತಂದ್ರು. ಕನಕದಾಸರು ಕುಲ ಕುಲ ಅಂತ ಹೇಳಿದ್ರು. ಕುಲ ಕುಲ ಅಂತ ಹೊಡೆದಾಡಬೇಡ್ರಿ ಅಂತ ಹೇಳಿದ್ರು. ಎಲ್ಲರೂ ಹೇಳಿದ್ದೆಲ್ಲ ಒಂದೇನೆ. ಮಹಮ್ಮದ್ ಪೈಗಂಬರ್ ಅವರು ಹೇಳಿದ್ರು ಒಂದೇ, ಯೇಸು ಕ್ರಿಸ್ತ ಅವರು ಹೇಳಿದ್ದೆ ಒಂದೇ. ಎಲ್ಲ ಧರ್ಮದಲ್ಲೂ ಕೂಡ ಯಾವುದೇ ಧರ್ಮದಲ್ಲಿ ಮನುಷ್ಯನಲ್ಲಿ ಭೇದ ಭಾವ ಮಾಡ್ತಕ್ಕಂಥದ್ದು ಇಲ್ಲ, ಮತ್ತೆ ಪರಸ್ಪರ ಪ್ರೀತಿಸ್ತಕ್ಕಂಥದ್ದು ಇದೆಯೇ ಹೊತ್ತು ದ್ವೇಷಿಸ್ತಕ್ಕಂಥದ್ದು ಇಲ್ಲ. ಯಾರನ್ನು ಕೂಡ ದ್ವೇಷಿಸಬಾರದು. ಹಾಗಂತೇಳಿ ನೀವೆಲ್ಲ ಕನಕದಾಸರ ಜಯಂತ್ಯೋತ್ಸವ ಮಾಡಬಾರದು, ಕುರುಬರ ಸಮ್ಮೇಳನಗಳನ್ನು ಮಾಡಬಾರದು, ಹಿಂದುಳಿದವರ ಸಮ್ಮೇಳನಗಳನ್ನು ಮಾಡಬಾರದು ಅಂತ ಇಲ್ಲ. ಲೋಹಿಯಾ ಅವರು ಏನು ಹೇಳ್ತಾ ಇದ್ರು ಅಂತಂದ್ರೆ, ಮುಂದುವರೆದ ಜಾತಿಯವರು ಜಾತಿ ಹೆಸರಿನಲ್ಲಿ ಸಮ್ಮೇಳನಗಳನ್ನು ಮಾಡಿದ್ರೆ ನಮ್ಮ ಜಾತಿ ವ್ಯವಸ್ಥೆಯಲ್ಲಿ ಅದು ಸರಿ ಇಲ್ಲ. ಆದರೆ ತುಳಿತಕ್ಕೊಳಗಾಗಿರ್ತಕ್ಕಂಥವ್ರು, ಅನ್ಯಾಯಕ್ಕೊಳಗಾಗಿರ್ತಕ್ಕಂಥವ್ರು, ಶೋಷಣೆಗೊಳಗಾಗಿರ್ತಕ್ಕಂಥ ಜಾತಿಗಳು ಜಾತಿ ಹೆಸರಿನಲ್ಲಿ ಸಮ್ಮೇಳನಗಳನ್ನು ಮಾಡಿದ್ರೆ ಅದು ತಪ್ಪಲ್ಲ, ಅದು ತಪ್ಪಲ್ಲ. ಈಗ ಇವರೆಲ್ಲ ಒಂದೊಂದು ಗುರುಗಳಾಗಿದ್ದಾರೆ ಇವರು. ಆದರೆ ಇವರೆಲ್ಲ ಪ್ರತಿಪಾದನೆ ಮಾಡೋದಿಲ್ಲಪ್ಪ, ಏನಪ್ಪ ಅಂತಂದರೆ ಮನುಷ್ಯರಾಗಿ ನಾವೆಲ್ಲರೂ ಕೂಡ ಒಟ್ಟಿಗೆ ಇರಬೇಕು ಅಂತೇಳಿ. ಹಾಗಂತೇಳಿ ಈಗ ಬೋವಿ ಸಮಾಜದ ಗುರುಗಳಾಗಿದ್ದಾರೆ, ಇವರು ಮಾದಾರ ಜನಾಂಗದವರ ಗುರುಗಳಾಗಿದ್ದಾರೆ, ಅವರು ಕುರುಬರು ಸ್ವಾಮೀಜಿ ಆಗಿದ್ದಾರೆ. ಅಂತ ಆಗಬಾರ್ದು ಅಂತೇನಿಲ್ಲ. ನಾನೇ ಕುರುಬರು ಮಠ ಮಾಡಿದ್ದು ಆಗ 1992ನೇ ಇಸ್ವಿನಲ್ಲಿ ಇಡೀ ರಾಜ್ಯನೆಲ್ಲ ಸುತ್ತಿ ಮಠ ಮಾಡೋದು. ಅದಕ್ಕೆ ಮೊದಲು ಮಠ ಇರಲಿಲ್ಲ ಕುರುಬರಿಗೆ, ಒಡೆಯರ ಮಠ ಮನೆತನ ಇತ್ತು, ಆದರೆ ಮಠ ಇರಲಿಲ್ಲ. ಒಂದು ಮಠ ಇಡೀ ಕುರುಬರಿಗೆ ಸೀಮಿತವಾಗಿರ್ತಕ್ಕಂಥ ಒಂದು ಮಠ ಇರಲಿಲ್ಲ. ಅಲ್ಲಲ್ಲಿ ನಮ್ಮ ಗುರುಗಳು ಇರ್ತಿದ್ರು, ಚೆನ್ನಯ್ಯ ಒಡೆಯರಂಥವರು ಗುರುಗಳು ಇರ್ತಿದ್ರು, ಅದು ಬೇರೆ. ಆದರೆ ಒಂದು ಮಠ ಇರಬೇಕು ಅಂತೇಳಿ ಮಾಡಿದ್ದು ಯಾಕಪ್ಪ ಅಂತಂದರೆ, ಪ್ರತಿಯೊಂದು ಸಮಾಜನೂ ಕೂಡ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಮೇಲಕ್ಕೆ ಬರಬೇಕು, ಧಾರ್ಮಿಕವಾಗಿ ತಿಳ್ಕೋಬೇಕು. ಯಾಕೆಂದರೆ ಧರ್ಮ ಇದೆಯಲ್ಲ, ಅದು ಜನಸಾಮಾನ್ಯರಿಗೆ ಅರ್ಥ ಆಗದಿದ್ದ ಭಾಷೆನಲ್ಲಿತ್ತು. ಅದಕ್ಕೆ ಬಸವಣ್ಣವರು ಬಹಳ ಸುಲಭವಾಗಿ ಏನು ಹೇಳಿದ್ರು ಅಂತಂದರೆ, ದಯೆಯೇ ಧರ್ಮದ ಮೂಲವಯ್ಯ, ದಯೆ ಇಲ್ಲದ ಧರ್ಮವ್ಯಾವುದಯ್ಯ, ದಯೆಯೇ ಧರ್ಮದ ಮೂಲವಯ್ಯ. ಅದೇ ಧರ್ಮ, ಅದೇ ಧರ್ಮ, ಬೇರೆಯವರೆಲ್ಲ ಹೇಳೋದು ಧರ್ಮ ಅಲ್ಲ. ನಾವು ಅದಕ್ಕೆ ಹೇಳಿದ್ದು, ನಾರಾಯಣ ಗುರು ಏನು ಹೇಳ್ತಾರೆ ಅಂತಂದರೆ, ಒಂದೇ ಜಾತಿ, ಒಬ್ಬ ದೇವರು, ಒಂದೇ ಧರ್ಮ ಅಲ್ವಾ? ನಾವೆಲ್ಲ ಮಾನವ ಧರ್ಮದವರು. ಒಟ್ಟಾರೆ ಅಂತಿಮವಾಗಿ ಮನುಷ್ಯ ಧರ್ಮ ಆಗಬೇಕು, ಸ್ಥಾಪನೆ ಆಗಬೇಕು. ಅದಕ್ಕೆ ಕುವೆಂಪು ಏನು ಹೇಳ್ತಾರೆ ಅಂತಂದರೆ, ಹುಟ್ಟುವಾಗ ವಿಶ್ವಮಾನವನಾಗಿ ಹುಟ್ಟುತ್ತಾರೆ ಎಲ್ಲರೂ ಕೂಡ ವಿಶ್ವಮಾನವನಾಗಿ ಹುಟ್ಟೋದು ಹುಟ್ಟುವಾಗ.
ಬೆಳೀತಾ 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 ಅಲ್ಪಮಾನವರಾಗ್ಬಿಡ್ತಾರೆ. ಯಾಕಂತಂದ್ರೆ ನಮ್ಮ ಜಾತಿ ವ್ಯವಸ್ಥೆಯ ಪ್ರಭಾವದಿಂದಾಗಿ ಹಂಗಾಗ್ಬಿಡ್ತಾರೆ. ಅಲ್ಪಮಾನವರಾಗಬಾರದು, ನಾವು ವಿಶ್ವಮಾನವರಾಗಲಿಕ್ಕೆ ಪ್ರಯತ್ನವನ್ನು ಮಾಡಬೇಕು. ಅದನ್ನೇ ಕನಕದಾಸರು ಬಯಸಿದ್ದು. ನಾನು ಕನಕದಾಸರು ಕಥೆ ಎಲ್ಲ ಹೇಳಕ್ ಹೋಗಲ್ಲ. ಈಗ ಕನಕದಾಸರು ಅವರು ವ್ಯಾಸರಾಯರ ಹತ್ರ ಶಿಷ್ಯರಾಗಿದ್ರು. ವ್ಯಾಸರಾಯರು ಮೇಲ್ಜಾತಿಗೆ ಸೇರಿದವರು, ಆದರೆ ಅವರು ಜಾತಿ ಮಾಡ್ತಾ ಇರಲಿಲ್ಲ. ಆದರೆ ಅವರಲ್ಲಿದ್ದಂಥ ಮುಂದುವರೆದ ಜಾತಿಯ ಮೇಲ್ಜಾತಿಯ ಶಿಷ್ಯಂದ್ರಿದ್ರಲ್ಲ, ಅವ್ರು ಜಾತಿ ಮಾಡ್ತಾರೆ. ಅವರು ಜಾತಿ ಇವನಿಗೆ ಪಾಪ ಕನಕದಾಸರಿಗೆ ಅಲ್ಲಿ ಹೋಗಿ ವ್ಯಾಸರಾಯರ ಶಿಷ್ಯಂದ್ರಾಗ್ಬಿಡ್ತಾರೆ. ಅವ್ರಿಗೆ ಕುರುಬ ನೀನು ಅಂತ ಹೇಳಿ ಈಯಾಳ್ಸರು. ಅವರು ಪಂಡಿತರು ಅಂದ್ರೆ ನಿಮ್ಮ ಜಾತಿಯವರು. ಆದ್ರೆ ನೀನು ಜಾತಿ ಇಲ್ಲ ಬಿಡು ಜಯಸಮ್ಮ, ನೀನು ಮೂಲ ಜಾತಿ ಇಲ್ಲ. ಜಯಸಿಂಹನ ಜಾತಿ ಇಲ್ಲ, ಜಯಸಿಂಹ ಹುಟ್ಟಿದಂತ ಜಾತಿ ಇದೆಯಲ್ಲ ಅದು. ನೋಡಪ್ಪ, ನಾವು ಯಾವ ಜಾತಿಯವ್ರನ್ನು ದ್ವೇಷಿಸಲ್ಲ, ಎಲ್ಲ ಜಾತಿಯವರನ್ನು ಪ್ರೀತಿಸ್ತೀವಿ. ಆದರೆ ಜಾತಿ ಮಾಡ್ತಕ್ಕಂಥವ್ರನ್ನ ವಿರೋಧ ಮಾಡ್ತೀವಿ ಅಷ್ಟೇನೆ. ನಾವು ಯಾವ ಜಾತಿಯವ್ರನ್ನು ವಿರೋಧ ಮಾಡಲ್ಲ, ಎಲ್ಲ ಜಾತಿಯವ್ರನ್ನು ಪ್ರೀತಿಸ್ತೀವಿ, ಎಲ್ಲ ಧರ್ಮದವ್ರನ್ನು ಪ್ರೀತಿಸ್ತೀವಿ. ಆದರೆ ಯಾರು ಜಾತಿ ಮಾಡ್ತಾರೆ ಅಂಥವ್ರನ್ನ ವಿರೋಧ ಮಾಡ್ತೀವಿ, ದ್ವೇಷಲ್ಲ, ವಿರೋಧ ಮಾಡ್ತೀವಿ. ಇದನ್ನ ಕನಕದಾಸರು ಅವರ ಜೀವನದುದ್ದಕ್ಕೂ ಕೂಡ ಮಾಡಿದ್ದಾರೆ. ಅವರು ದಾಸರಾಗಿದ್ದಂಥ ಕಾಲದಲ್ಲಿ ಈಗ ನೋಡಿ, ಕನಕದಾಸ ಅಂತವ್ರಿಗೇನೆ ಉಡುಪಿ ಶ್ರೀಕೃಷ್ಣನ ಮಠಕ್ಕೆ ಹೋಗಿದಾಗ ಬಿಡ್ಲಿಲ್ಲ, ಕೃಷ್ಣನ್ ದರ್ಶನ ಮಾಡಕ್ ಬಿಡ್ಲಿಲ್ಲ. ಉಡುಪಿ ಕೃಷ್ಣನ ಮಠಕ್ಕೆ ಬಿಡ್ಲಿಲ್ಲ, ದರ್ಶನ ಮಾಡಕ್ ಬಿಡ್ಲಿಲ್ಲ. ಯಾಕಂತಂದ್ರೆ ನೀನು ಕುರುಬ, ನಿನಗೆ ಬಿಡಲ್ಲ ಅಂತೇಳಿ ದರ್ಶನ ಮಾಡಕ್ ಬಿಡ್ಲಿಲ್ಲ. ಅದಕ್ಕೆ ಕನಕದಾಸರು ಶ್ರೀಕೃಷ್ಣ ದೇವಸ್ಥಾನದ ಹಿಂಭಾಗಕ್ಕೆ ಬಂದು ಶ್ರೀಕೃಷ್ಣನ ದರ್ಶನ ಮಾಡಲೇಬೇಕು ಅಂತೇಳಿ ಕೃಷ್ಣನನ್ನ ನೆನೀತಾರೆ. ಆ ನೆನೆದಾಗ ಕೃಷ್ಣ ಪೂರ್ವಾಭಿಮುಖವಾಗಿದ್ದವರು ದಕ್ಷಿಣಾಭಿಮುಖವಾಗಿ, ಆಮೇಲೆ ಪಶ್ಚಿಮಾಭಿಮುಖವಾಗಿ ತಿರುಗಿಕೊಂಡು ಇವ್ರಿಗೆ ದರ್ಶನ ಕೊಡ್ತಾರೆ. ಅದನ್ನೇ ಕನಕನ ಕಿಂಡಿ ಅಂತ ಉಡುಪಿನಲ್ಲಿ ಕನಕನ ಕಿಂಡಿ ಅಂತ ಬಂದಿರತಕ್ಕಂಥದ್ದು ಅದಕ್ಕೋಸ್ಕರನೇ. ಆದ್ದರಿಂದ ನಾವು ತಿಳ್ಕೋಬೇಕು, ಇದು ಅನೇಕ ವರ್ಷಗಳ ಕಾಲ ನಡ್ಕೊ ಬಂದ್ಬಿಟ್ಟಿದೆ. ಈ ವರ್ಣಾಶ್ರಮ ಪದ್ಧತಿ ಇದೆಯಲ್ಲ, ಅನೇಕ ವರ್ಷಗಳಿಂದ ನಡ್ಕೊ ಬಂದ್ಬಿಟ್ಟಿದೆ. ಆ ವರ್ಣಾಶ್ರಮ ಪದ್ಧತಿಯಿಂದಲೇ ಬಹುಸಂಖ್ಯಾತ ಜನ ಅಕ್ಷರ ಸಂಸ್ಕೃತಿಯಿಂದ ವಂಚಿತರಾದ. ಈಗ ಇವರು ಡಾಕ್ಟರ್ ಚೆನ್ನಯ್ಯ ಒಡೆಯರ್ ಅವರ ಮಗ ಕಾಂತರಾಜು ಲಾಯರು. ಇವ್ರಿಗೆ ಅವಕಾಶಗಳು ಸಿಗದೆ ಇದ್ರೆ ಡಾಕ್ಟರ್ ಆಗಕ್ಕೆ, ವಕೀಲರಾಗಕ್ಕೆ ಸಾಧ್ಯ ಆಯ್ತಿರ್ಲಿಲ್ಲ. ನೀವೆಲ್ಲ ಗುರುಗಳಾಗಕ್ಕೆ ಸಾಧ್ಯ ಆಯ್ತಿತ್ತ? ಸ್ವಾತಂತ್ರ್ಯ ಬಂದ ಮೇಲೆ ಇವೆಲ್ಲ ಅವಕಾಶಗಳು ಸಿಕ್ಕಿರೋದು. ಈಗ ನಾನು ಮುಖ್ಯಮಂತ್ರಿ ಆಗಕ್ಕೆ ಸಾಧ್ಯ ಆಯ್ತಿರ್ಲಿಲ್ಲ. ಇದ್ರ ಬದಲಾವಣೆ ಮಾಡಬೇಕು ಅಂತಲೇ ಕನಕದಾಸರು ಪ್ರಯತ್ನ ಮಾಡ್ತಿದ್ದ ಆ ಕಾಲದಲ್ಲಿ. ಅದಕ್ಕೆ 500ನೇ ಕನಕದಾಸರ 500ನೇ ಜಯಂತ್ಯೋತ್ಸವ ಬಂತು. ನಾನು ಆಗ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಆಗಿದ್ದೆ. ಬಸವರಾಜ ಬೊಮ್ಮಾಯಿ ಅಲ್ಲ, ಈ ಸೀನಿಯರ್ ಬೊಮ್ಮಾಯಿ, SR ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿದ್ರು, ನಾನು ಸಾರಿಗೆ ಸಚಿವ. ಆಗ ನಾನು ಬೊಮ್ಮಾಯಿ ಅವ್ರಿಗೆ ಹೇಳಿದೆ, ನೋಡಿ ನಾವು ಸರ್ಕಾರದ ವತಿಯಿಂದಲೇ 500ನೇ ಜಯಂತ್ಯೋತ್ಸವವನ್ನು ಆಚರಣೆ ಮಾಡಬೇಕು, ಇಡೀ ವರ್ಷ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದೆ. ಇಡೀ ವರ್ಷ ಬಹುಶಃ
ಇಡೀ ವರ್ಷ ಕನಕದಾಸರ ಜಯಂತ್ಯೋತ್ಸವವನ್ನು ಮಾಡಲಿಕ್ಕೆ ತೀರ್ಮಾನ ಮಾಡಿದ್ದು ಬೊಮ್ಮಾಯಿ ಅವರ ಸರ್ಕಾರ, ನಾನು ಸಾರಿಗೆ ಸಚಿವನಾಗಿದ್ದಾಗ ಅಂತಕ್ಕಂಥದ್ದನ್ನು ತಿಳ್ಕೊಂಡು ಅಲ್ಲಿಂದ ಈಚೆಗೆ ಎಲ್ಲ ಕಡೆ ಕನಕದಾಸರ ಜಯಂತ್ಯೋತ್ಸವ ಆಚರಣೆ ಮಾಡಲಿಕ್ಕೆ ಪ್ರಾರಂಭ. ಅದಕ್ಕೆ ಮೊದಲು ಅಲ್ಲಿ ಎಲ್ಲೆಲ್ಲೋ ಒಂದೊಂದು ಕಡೆ ಕನಕದಾಸರ ಜಯಂತ್ಯೋತ್ಸವ ನಡೀತಾ ಇತ್ತು. ಕನಕದಾಸರ ಜಯಂತ್ಯೋತ್ಸವ 500ನೇ ಜಯಂತ್ಯೋತ್ಸವ ಮಾಡಿದ ಮೇಲೆ 1988 ನವೆಂಬರ್ ತಿಂಗಳಲ್ಲಿ 500ನೇ ಜಯಂತ್ಯೋತ್ಸವ ನಡೀತು. ಅದಾದಮೇಲೆ ಎಲ್ಲ ಕಡೆ ಕನಕ ಜಯಂತಿಗಳ ಮಾಡಲಿಕ್ಕೆ ಶುರುವಾಯ್ತಿತ್ತು, ಸಂಘಟನೆ ಮಾಡಲಿಕ್ಕೆ ಶುರುವಾದದ್ದು. ಆಮೇಲೆ ನಾನು 89ರಲ್ಲಿ ಸೋತೆ. ನಾನು ಸೋತ ಮೇಲೆ ಮಠ ಮಾಡಬೇಕು ಅಂತೇಳಿ ಎಲ್ಲ ಕಡೆ ಓಡಾಡಿ ಮಠ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡಿದೆ. ಕನಕದಾಸರ ಮಠ ಇರಲಿಲ್ಲ, ಆಮೇಲೆ ಕಾಗಿನೆಲೆ ಮಠ ಇರಲಿಲ್ಲ. ಕಾಗಿನೆಲೆ ಮಠ ಮಾಡಿದ್ದು ಆಗ ತಾರಕಾನಂದಪುರಿ ಸ್ವಾಮೀಜಿ ಮೊದಲನೇ ಗುರುಗಳಾಗಿ, ಆಮೇಲೆ ಇವರೆಲ್ಲ ನಿರಂಜನಾನಂದಪುರಿ ಸ್ವಾಮೀಜಿ, ಈಶ್ವರಾನಂದಪುರಿ ಸ್ವಾಮೀಜಿ, ಇವರೆಲ್ಲ ಸ್ವಾಮೀಜಿಗಳಾದದ್ದು. ಅದೇನೇ ಇರಲಿ, ನಾನು ಅದ್ರ ಬಗ್ಗೆ ಹೆಚ್ಚು ಮಾತಾಡಕ್ಕೆ ಹೋಗಲ್ಲ. ಒಟ್ಟಾರೆ ಕನಕದಾಸರು ಈ ಸಮಾಜದಲ್ಲಿ ಬದಲಾವಣೆಯಾಗಿ ನಾವೆಲ್ಲರೂ ಕೂಡ ಮನುಷ್ಯರಾಗಿ ಬದುಕ್ತಕ್ಕಂಥ ವ್ಯವಸ್ಥೆ ಬರಬೇಕು. ಬಸವಣ್ಣವರು ಬಯಸಿದ್ದು ಅದೇನೆ, ಅಂಬೇಡ್ಕರ್ ಬಯಸಿದ್ದದೇನೆ, ಬುದ್ಧ ಬಯಸಿದ್ದು ಅದೇನೆ, ಗಾಂಧೀಜಿ ಬಯಸಿದ್ದದೇನೆ. ರೇವಣ್ಣ ಯಾಕೆ ಇದು ಎದ್ಬತ್ತಾ ಇದೆಯಾ? ಏನು ಪ್ರೊಟೆಸ್ಟ್ ಮಾಡ್ತಾ ಇದೆಯಾ? ಮತ್ತೆ ಕೂತು ಮತ್ತೆ ಇಲ್ಲ ಟೈಮ್ ಹಾಕೋಯ್ತು. ಇಲ್ಲ, ನಾನು ಇಲ್ಲಿ ಹೋಗ್ಬೇಕಲ್ಲ. ಸೊ ಅದರಿಂದ ನೀವೆಲ್ಲ ಕನಕದಾಸರ ಜಯಂತ್ಯೋತ್ಸವನ ಆಚರಣೆ ಮಾಡಿ ಕನಕದಾಸರ ವಿಚಾರಗಳನ್ನು ತಿಳ್ಕೊಳ್ತಕ್ಕಂಥ ಪ್ರಯತ್ನ ಮಾಡ್ತಾ ಇರ್ತಕ್ಕಂಥದ್ದು ಸ್ವಾಗತಾರ್ಹವಾದಂಥ ವಿಚಾರ. ಈ ಕನಕ ಜಯಂತ್ಯೋತ್ಸವವನ್ನು ಮಾಡಿರ್ತಕ್ಕಂಥ ಎಲ್ಲ ಸಂಘಟಕರಿಗೆ, ಶ್ರೀನಿವಾಸ, ಮಂಜುನಾಥ್, ಜಯಣ್ಣ, ಲಿಂಗರಾಜ್, ಆಮೇಲೆ ಯಾರು ನಮ್ಮ ಗೋಣಪ್ಪ, ಅರವಿಂದು ಎಲ್ಲ ಸೇರ್ಕೊಂಡಿದ್ದೀರಿ. ಎಲ್ಲ ಜಿಲ್ಲೆಯವರೆಲ್ಲ ಸೇರ್ಕೊಂಡಿದ್ದೀರಿ. ಭಾಳ ಸಂತೋಷ. ಇನ್ನೊಂದು ಸಾರಿ ಮಾಡುವಾಗ, ಮುಂದಿನ ವರ್ಷ ಕನಕ ಜಯಂತಿ ಮಾಡುವಾಗ ಹೆಚ್ಚು ಜನ, ಎಲ್ಲ ಜಿಲ್ಲೆಯವರೆಲ್ಲ ಒಗ್ಗಟ್ಟಾಗಿ ಹೆಚ್ಚು ಜನ ಸೇರ್ಕೊಂಡು ಮಾಡಿ ಅಂತೇಳಿ. ಯಾಕಂತಂದರೆ ನಮ್ಮಲ್ಲಿ ಇನ್ನೂ ಜಾಗೃತಿ ಬರಬೇಕು. ನಾವು ನೋಡಿ, ಅದಕ್ಕೋಸ್ಕರನೇ ನಾನು ಹಿಂದೆ ಮುಖ್ಯಮಂತ್ರಿಯಾಗಿ 13ರಿಂದ 18 ಮುಖ್ಯಮಂತ್ರಿ ಆಗಿರುವಾಗ 165 ಭರವಸೆಗಳಲ್ಲಿ 158 ಭರವಸೆಗಳನ್ನು ಈಡೇರಿಸಿದೆ. ಈಗ ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಕೊಟ್ಟಿದ್ದೀವಿ. ಇದಕ್ಕೆ ಸುಮಾರು 56,000 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡ್ತಾ ಇದ್ದೀವಿ. 56,000 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡ್ತಾ ಇದ್ದೀವಿ. ಯಾಕಂತಂದರೆ ಈ ಕಾಂಗ್ರೆಸ್ ಪಕ್ಷ ಯಾವಾಗಲೂ ಕೂಡ, ಮತ್ತು ನಾನು ವಿಶೇಷವಾಗಿ ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿಯಾಗಿ ಸಮಾಜವನ್ನು ಒಟ್ಟುಗೂಡಿಸ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದೀನಿ ಹೊರತು ಸಮಾಜವನ್ನು ಒಡಿತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇಲ್ಲ. ಹಿಂದುಳಿದವರು, ಎಲ್ಲ ಬಡವರು, ಎಲ್ಲ ಜಾತಿ, ಕೂತ್ಕೊಳ್ರಿ, ಎಲ್ಲ ಜಾತಿ, ಎಲ್ಲ ಧರ್ಮದವರು ಬಡವರು ಇದ್ದಾರಲ್ಲ, ಅವ್ರಿಗೆಲ್ಲರಿಗೂ ಗ್ಯಾರಂಟಿ ಯೋಜನೆಗಳನ್ನು ಕೊಡ್ತಾ ಇದ್ದೀವಿ. ನಾನು ಅನ್ನಭಾಗ್ಯ ಕಾರ್ಯಕ್ರಮ ಮಾಡಿದಾಗ ತಮಾಷೆ ಮಾಡ್ತಾ ಇದ್ರು. ಸಿದ್ದರಾಮಯ್ಯನವರು ಎಲ್ರಿಗೂ ಫುಕ್ಕಟ್ಟಿಯಾಗಿ ಅಕ್ಕಿ ಕೊಟ್ಬಿಟ್ಟು ಸೋಮಾರಿಗಳು ಮಾಡಿಬಿಡ್ತಾರೆ, ಅವ್ರೇನು ಕೆಲಸ ಮಾಡೋಕ್ಕೆ ಬರಲ್ಲ ಇನ್ನು ಅಂತ ಹೇಳ್ತಾ ಇದ್ರು. ನಾನು ಹೇಳಿದೆ, ಭಾಳ ಜನ ಈ ಸಮಾಜದಲ್ಲಿ ಕೂತ್ಕೊಂಡು ಏನೂ ಕೆಲಸ ಬೆವರು ಸುರಿಸ್ತೇನೆ ಜೀವನ ಮಾಡಿದ್ದಾರೆ. ಅವರೆಲ್ಲ ಕೆಲಸ ಮಾಡಲಿ, ಪಾಪ ದುಡಿದು ಸಾಕಾಗಿರೋರೆಲ್ಲ ರೆಸ್ಟ್ ತಗೊಳ್ಳಿ ಅಂತ ಹೇಳಿದ್ದೆ ನಾನು ಅಸೆಂಬ್ಲಿನಲ್ಲಿ ಹೇಳಿ.
ಸೊ ಆ ಕಾರಣದಿಂದ ಇವತ್ತು ಕನಕದಾಸರ ದಾರಿನಲ್ಲಿ ನಡೀತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ಬಸವಣ್ಣವರು ನಡೆದಂಥ ದಾರಿನಲ್ಲಿ ನಡೀತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ನಡೀತಾ ಇದ್ದೇನೆ. ನಾರಾಯಣ ಗುರು ನಡೆದಂಥ ದಾರಿನಲ್ಲಿ ನಡೀತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ನಡೀತಾ ಇದ್ದೇನೆ. ಅಂಬೇಡ್ಕರ್ ಅವರು ನಡೆದಂಥ ದಾರಿನಲ್ಲಿ ನಡೀತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ಅದಕ್ಕೆ ನಿಮ್ಮೆಲ್ಲರ ಬೆಂಬಲ ಇರಬೇಕು, ನಿಮ್ಮೆಲ್ಲರ ಬೆಂಬಲ ಇರಬೇಕು. ಏನ್ರ ಕೈ ಎತ್ತಕ್ಕೂ ಆಗಲ್ವಲ್ಲ ನಿಮ್ಗೆ? ನಾನು ಈಗಾಗಲೇ ಕಳೆದ ಬಜೆಟ್ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಕಾಂತರಾಜ್ ವರದಿ ಈಗಾಗಲೇ ಸರ್ಕಾರ ತಗೊಂಡಿದೆ. ಅದನ್ನು ಮುಂದಿನ ಕ್ಯಾಬಿನೆಟ್ ಸಭೆಯಲ್ಲಿ ಅದನ್ನು ಇಟ್ಟು ಚರ್ಚೆ ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಾವು ಜಾತಿ ಗಣತಿ ಪರವಾಗಿರ್ತಕ್ಕಂಥವ್ರು. ಯಾಕಂತಂದರೆ ಜಾತಿಯ ಆಧಾರದ ಮೇಲೇ ಬಡವರನ್ನು ಬಲ್ಲಿದರನ್ನು ಗುರುತಿಸ್ತಕ್ಕಂಥ ಕೆಲಸ ಆಗಬೇಕಾಗ್ತದೆ. ಅದರ ಆಧಾರದ ಮೇಲಿನ ಕಾರ್ಯಕ್ರಮಗಳನ್ನು ರೂಪಿಸಬೇಕಾಗ್ತದೆ. ಅದಕ್ಕೋಸ್ಕರ ಸಮಾಜದಲ್ಲಿ ಸಮಾನತೆಯನ್ನು ತರಬೇಕಾದ್ರೆ ಇವೆಲ್ಲ ಅತ್ಯಂತ ಅವಶ್ಯ ಅಂತಕ್ಕಂಥ ಮಾತುಗಳನ್ನು ಹೇಳಿ ನಮ್ಮ ಸರ್ಕಾರ ಜಾತಿ ಗಣತಿ ಪ್ರಕಾರ ಏನೀಗ ಕಾಂತರಾಜ್ ಅವರ ವರದಿ ಇದೆ, ಆ ವರದಿಯನ್ನು ಅನುಷ್ಠಾನ ಮಾಡಲಿಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಿಮ್ಮೆಲ್ಲರಿಗೂ ಪ್ರಯತ್ನ ಮಾಡಿದ್ದಾರೆ ಸಂತರುಗಳು.